ಮಾಹಿತಿರಲಿಲ್ಲ. ಆ ಮನುಷ್ಯನ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ, ಒಂಥರ ಸೈಕೋ ಇದ್ದಂಗೆ ಇದ್ದಾನೆ. ಒಂಥರ ಏನೋ ಸೈಕೋ ಕಿಲ್ಲರ್ ಥರ ಬಂದು 20 ನಿಮಿಷದಲ್ಲಿ ಈ ರೀತಿ ಒಂದು ಅಮಾನುಷ ಕೃತ್ಯ ಮಾಡ್ತಾನೆ ಅಂದರೆ ಅವನು ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕೆ ವಿಕೃತವಾಗಿತ್ತು ಅನ್ನೋದನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. Karnataka Minister for Women and Child Development and Udupi District in Charge Minister Lakshmi Hebbalkar met the family members of the Nejaru Murder Case. She met the deceased Hasina's husband Noor Mohammad and her son Asad. She offered condolences to them and lauded the police department for quickly arresting the accused and promised speedy justice and precautionary measures. She said that the accused behaved like a psycho. She also mentioned that she was in constant touch with the victim's family, collector and senior police even though she was in Belgaum. ಘಟನೆ ಆಗಿದೆ. ಕುಟುಂಬದ 4 ಸದಸ್ಯರನ್ನು ಅಮಾನುಷ್ಯವಾಗಿ ಒಂದು ರಾಕ್ಷಸ ಕೃತ್ಯ ಮಾಡಿ ಹೋಗಿದ್ದಕ್ಕೆ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಧೈರ್ಯ ತುಂಬಲಿಕ್ಕೆ ಮತ್ತು ಸರ್ಕಾರ ಅವರ ಜೊತೆ ಇದೆ. ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ. 60 ಗಂಟೆಯಲ್ಲಿ ಆರೋಪಿಯನ್ನು ಹಿಡಿಯುವಂಥ ಕೆಲಸ ಮಾಡಿದೆ. ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀನಿ, ಧೈರ್ಯ ತುಂಬಿದ್ದೀನಿ ಮತ್ತು ಆದಷ್ಟು ಬೇಗ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯವೋ ಅದನ್ನು ನಾವು ಮಾಡಿಸ್ತೀವಿ ಅಂತ ಅವ್ರಿಗೆ ಭೇಟಿಯಾಗಿರ್ತಾರೆ. ಇಂಥ ಜಂಕ್ಷನ್ಗಳಲ್ಲಿ ಹಾಡು ಹಗಲು ಈ ಥರ ಕೃತ್ಯ ಆಗಿದೆ ಅಂದರೆ ಜನ ಭಾಳ ಆತಂಕದಲ್ಲಿದ್ದಾರೆ. ಉಡುಪಿಯಲ್ಲಿ ಈ ಥರ ಆಗಿದೆ. ನಿಜವಾಗ್ಲೂ ಉಡುಪಿ ಜಿಲ್ಲೆ ಭಾಳ ಶಾಂತಿಪ್ರಿಯ. ಈ ರೀತಿ ಆಗಬಾರ್ದಾಗಿತ್ತು, ಈ ರೀತಿ ಘಟನೆ ಆಗಿದೆ. ಅದಕ್ಕೆಲ್ಲ ನಾವು ಕಟ್ಟುನಿಟ್ಟಾದ ಕ್ರಮನೂ ಕೂಡ ತಗೊಂಡಿದ್ದೀವಿ. ಇನ್ನೆಲ್ಲ ಏನು ಮುಂಜಾಗ್ರತೆ ಕ್ರಮವನ್ನು ಇಂಥ ಒಂದು ಅದು ಜನ ಇರುವಂಥ ಪ್ರದೇಶ, ಇದು ನಿರ್ಜನ ಪ್ರದೇಶ ಅಂತೂ ಅಲ್ಲ. ಇನ್ನೂ ಏನು ಕಾನೂನು ಸುವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು, ಅದನ್ನು ಮಾಡ್ಕೊಳ್ಬೇಕು. ಆರೋಪಿ ತಪ್ಪಿಸ್ಕೊಂಡು ಕೂತಿರೋದು ಚಿಕ್ಕೋಡಿಯಲ್ಲಿ, ಬೆಳಗಾವಿ ಜಿಲ್ಲೆ ಕುಡ್ಚಿ ಸ್ಟೇಷನ್ ವ್ಯಾಪ್ತಿ. ಆ ಅಧಿಕಾರಿಗೆ ಏನಾದರೂ ಗೊತ್ತಿತ್ತು? ಅವರು ಮಾಜಿ ನೀರಾವರಿ ಇಲಾಖೆ ಅಧಿಕಾರಿ ಅಂತ, ಅವ್ರು ಏನಾದರೂ ಆಶ್ರಯ ಕೊಟ್ಟಿದ್ರು ಅಥವಾ ಗೊತ್ತಿಲ್ಲದೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಖಂಡಿತ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲಾ SP ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆ ಮನುಷ್ಯನ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ, ಒಂಥರ ಸೈಕೋ ಇದ್ದಂಗೆ ಇದ್ದಾನೆ. ಅವನು ಮೊದಲನೇ ಮದುವೆ ಆದಂಥವನು, ಅವನಿಗೂ ಕೂಡ 2 ಮಕ್ಕಳಿದ್ದಾರೆ. ಒಂಥರ ಏನೋ ಸೈಕೋ ಕಿಲ್ಲರ್ ಥರ ಬಂದು 20 ನಿಮಿಷದಲ್ಲಿ ಈ ರೀತಿ ಒಂದು ಅಮಾನುಷ ಕೃತ್ಯ ಮಾಡ್ತಾನೆ ಅಂದರೆ ಅವನು ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕೆ ವಿಕೃತವಾಗಿತ್ತು ಅನ್ನೋದನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಇದು ಆದಷ್ಟು ಬೇಗ ವಿಚಾರಣೆ ಆಗಬೇಕು. ಈಗಾಗಲೇ ಕುಟುಂಬಸ್ಥರು ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಹಸ್ಬೆಂಡ್ ಆಗಲಿ, ಮಗ ಆಗಲಿ ಅಥವಾ ಅವರ ತಮ್ಮ ಆಗಲಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಇದನ್ನು ಮಾಡಬೇಕು ಮತ್ತು ಪರ್ಟಿಕ್ಯುಲರ್ ಒಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಅವರಿಂದ ಇದು ತನಿಖೆ ಆಗಬೇಕು ಅಂತ. ಸೊ ಏನೇನು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಬೇಕು. ಭದ್ರತೆಯ ದೃಷ್ಟಿಯಿಂದ ಉಡುಪಿ ಜಿಲ್ಲೆಗೆ ಒಂದಷ್ಟು CCTVಗಳ ಅಪ್ಗ್ರೇಡೇಷನ್ ಕೂಡ ಆಗಬೇಕು. ಮಾತಾಡ್ತೀನಿ ಅದನ್ನು ನಾನು DC ಅವ್ರ ಹತ್ರ, SP ಅವ್ರ ಹತ್ರ. ಭದ್ರತೆಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು. ನೋಡಿ, ನಾನು ದೂರದ ಬೆಳಗಾವಿಯಿಂದ ಕನೆಕ್ಟಿವಿಟಿ ಇಲ್ಲ, ನಮಗೆ ಟ್ರೈನು ಇಲ್ಲ, ನಮಗೆ ಫ್ಲೈಟು ಇಲ್ಲ. ಸೊ ನಾನು ನಿನ್ನೆ ಬೆಳಗ್ಗೆ ಬ್ಯಾಂಗ್ಳೂರಿಗೆ ಬಂದು ಕ್ಯಾಬಿನೆಟ್ ಮೀಟಿಂಗ್ ಅಂತ ತಕ್ಷಣ ನಾನು ಅಲ್ಲಿ ಇದ್ದು ಕೂಡ ಬೆಳಗ್ಗೆಗೆ ನಾನು ನಿರಂತರವಾಗಿ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಮ್ಮ SP ಅವರೊಂದಿಗೆ DC ಅವರೊಂದಿಗೆ ನಿರಂತರವಾಗಿ ಅವರಾದರೂ ಫೋನ್ ಮಾಡ್ತಾಯಿದ್ರು, ನಾವಾದರೂ ಫೋನ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ಇಲ್ಲಿ ಇರ್ಬೋದು, ಅಲ್ಲಿ ಇರ್ಬೋದು ನಾವು ಮಾಡಿದ್ವಿ. ಸೊ ಅನ್ಯತೆ ಇದರಲ್ಲಿ ಬೇರೆ ಭಾವಿಸ್ಬಾರ್ದು ಅಂತ ನನ್ನ ರಿಕ್ವೆಸ್ಟ್.